ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈಗ ಆಲ್ರೆಡಿ ದುಬಾರಿ ದುನಿಯಾದಲ್ಲಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಅದರಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ. ಈಗ ಅಡಿಗೆಗೆ ಬಳಸುವಂತಹ ಎಣ್ಣೆ ಪ್ರೈಸ್ಗಳು ಎಷ್ಟು ಜಾಸ್ತಿ ಆಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಪ್ರಭು, ನಾವು ನಮ್ಮ ದೇಶದಲ್ಲಿ ಸರಿಸುಮಾರು 70% ಎಣ್ಣೆ ಇದೆ, ಅಡಿಗೆ ಎಣ್ಣೆ ಇದೆಯಲ್ಲ, ಅದನ್ನ ಆಮದು ಮಾಡ್ಕೊಳ್ತಾ ಇದೀವಿ. ಅಂದ್ರೆ 70% ಆಮದು ಎಣ್ಣೆ ಮೇಲೆನೆ ನಮ್ಮ ದೇಶ ಅವಲಂಬಿತ ಆಗಿರುವಂತದ್ದು. ಹೀಗಾಗಿ ಒಂದು ಕಡೆ ಮಾರುಕಟ್ಟೆಗೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ, ಅಂತಾರಾಷ್ಟ್ರೀಯ ಅಂದ್ರೆ ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ತೈಲದ ಬೆಲೆ ಸಾಕಷ್ಟು ವ್ಯತ್ಯಾಸ ಆಗ್ತಾ ಇದೆ. ಸೊ ಹೀಗಾಗಿ ಇದ್ರ ಎಫೆಕ್ಟು ನಮ್ಮ ದೇಶದ ಮೇಲೆ ಕೂಡ ತಟ್ಟಿದೆ. ಹಾಗಾಗಿನೇ ಪ್ರತಿಯೊಂದು ಅಡಿಗೆ ಎಣ್ಣೆಗಳ ಬೆಲೆಯಲ್ಲಿ 10 ರಿಂದ 15 ರೂಪಾಯಿ, ಅಂದ್ರೆ ಮ್ಯಾಕ್ಸಿಮಮ್ 20 ರೂಪಾಯಿ ತನಕ ಕೂಡ ಜಾಸ್ತಿ ಆಗಿರುವಂತದ್ದು. ಮತ್ತೊಂದು ಕಾರಣ ಏನು ಅಂತಂದ್ರೆ, ಮಾರುಕಟ್ಟೆಗೆ ಸರಿಯಾಗಿ ಎಣ್ಣೆ ಸರಬರಾಜು ಆಗ್ತಾ ಇಲ್ಲ, ಅತಿವೃಷ್ಟಿ ಆಗಿದೆ. ಅತಿವೃಷ್ಟಿ ಆಗಿರೋದ್ರಿಂದ 30 ರಿಂದ 35% ಎಣ್ಣೆ ಕಾಳುಗಳು ಬೆಳೆ ಏನಿದೆ ಅದು ಕೂಡ ಹಾನಿಯಾಗಿದೆ. ಸೊ ಹೀಗಾಗಿ ಈ ಒಂದು ದರ ಹೆಚ್ಚಳ ಆಗೋಕೆ ಕಾರಣ ಅನ್ನುವಂತ ಒಂದು ಮಾತನ್ನ ಮಾರಾಟಗಾರರು ಹೇಳ್ತಿದ್ದಾರೆ. ಜೊತೆಗೆ ಈಗ ದುಬಾರಿ ದುನಿಯಾದಲ್ಲಿ ನಾವು ಈಗಾಗಲೇ ಬದುಕ್ತಾ ಇದೀವಿ. ಇದ್ರ ನಡುವೆನೆ ಅಡುಗೆ ಅಂತ ಬಂದಾಗ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಪಾಮ್ ಆಯಿಲ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಬಳಕೆ ಮಾಡ್ತೀವಿ. ಆದ್ರೆ ಈಗ ಜಾಗತಿಕ ಮಟ್ಟದಲ್ಲಿ ಒಂದಷ್ಟು ಬದಲಾವಣೆಗಳಾಗಿರ್ಬೋದು, ಸೊ ಆಮದು ಏನ್ ಮಾಡ್ಕೊಳ್ತಾ ಇದೀವಿ ಅದರ ಪ್ರಮಾಣನೂ ಕೂಡ ಸಾಕಷ್ಟು ಕಡಿಮೆ ಆಗಿದೆ. ಸೊ ಹೀಗಾಗಿ ಈ ದರಕ್ಕೆ ಸದ್ಯಕ್ಕೆ 20 ರೂಪಾಯಿ ಜಾಸ್ತಿ ಆಗಿದೆ. ಸೊ ಮುಂಬರುವಂತ ದಿನಗಳಲ್ಲಿ ಇದ್ರ ಪ್ರಮಾಣನೂ ಕೂಡ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಮಾತನ್ನು ಕೂಡ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ಅಂದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರಿಸಮ ಆಗೋ ತನಕನೂ ಕೂಡ, ಅಂದ್ರೆ ಪೂರೈಕೆ ಎಷ್ಟು ಅಗತ್ಯ ಇದೆ ಅಷ್ಟು ಪೂರೈಕೆ ಆಗೋ ತನಕನೂ ಕೂಡ ಈ ಒಂದು ರೇಟು ಹೆಚ್ಚಳ ಆಗುವಂತ ಸಾಧ್ಯತೆಗಳಿವೆ. ಸೊ ಮುಂದಿನ 1-1.5 ತಿಂಗಳು ಇದೇ ರೀತಿಯಾದಂತ ಒಂದು ದರ ಇರುತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ವ್ಯಾಪಾರಸ್ಥರು ಕೊಡ್ತಾ ಇದ್ದಾರೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.